ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ಸ್ಟಾರ್ ವೈಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಂತಂದ್ರೆ ನಾನ್ ಮಾಡ್ಕೊಂಡಿರೋಂಥ ಮಿಸ್ಟೇಕ್ಸ್ನ ನೀವು ಮಾಡ್ಕೋಬೇಡಿ ಅಂತ. ಯಾಕಂದ್ರೆ ನಾನು ಮಾಡ್ಕೊಂಡಿರೋ ಮಿಸ್ಟೇಕ್ಸ್ ಇಂದ ನನ್ನ ಯೂಟ್ಯೂಬ್ ಚಾನಲ್ಲೇ ನಾನು ಕಳ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಸೊ ನನ್ನ ಹಳೆ ಒಂದು ಯೂಟ್ಯೂಬ್ ಚಾನಲ್ ಇತ್ತು. ನಾನು 5 ವರ್ಷದ ಹಿಂದೆ ಸ್ಟಾರ್ಟ್ ಮಾಡಿದಂಥ ಚಾನೆಲ್. ಆ ಚಾನೆಲ್ನ ನಾನು ಮಾನಿಟೈಸೇಷನ್ ಆಗ ಟೈಮಲ್ಲಿ ನಾನು ಆ ಚಾನೆಲ್ನ ಕಳ್ಕೊಂಡಿದ್ದೀನಿ. ಯಾಕಂದ್ರೆ ಕಾಪಿರೈಟ್ ಕಂಟೆಂಟ್ಸ್ಗಳನ್ನ ಹಾಕೊಂಡು. ಸೊ ನೀವು ಈ ತಪ್ಪನ್ನ ಮಾಡಬೇಡಿ. ಕಾಪಿರೈಟ್ ಕಂಟೆಂಟ್ಸ್ ಅಂದ್ರೆ ಏನಂದ್ರೆ, ಒಂದು ಮ್ಯೂಸಿಕ್ಸ್ಗಳನ್ನ ಹಾಕೋದು, ಜೊತೆಗೆ ಬೇರೆಯವ್ರ ವಿಡಿಯೋ ತೆಗೆದು ಹಾಕೋದು. ಹಂಗ್ ಮಾಡಿದಾಗ ಕಾಪಿರೈಟ್ ಕಂಟೆಂಟ್ಸ್ಗಳನ್ನ ಬರುತ್ತೆ. ಆದಷ್ಟು ನೀವು ಓನ್ ಆಗಿ ನಿಮ್ಮ ಓನ್ ಕಂಟೆಂಟ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ವಿಡಿಯೋಸ್ನ ಹಾಕಿ. ಇಲ್ಲ ಅಂತಂದ್ರೆ ನಾನು ಮಾಡ್ಕೊಂಡಿರೋ ಥರ ನಿಮ್ಮ ಚಾನಲ್ಲು ಆಗ್ಬೋದು. ಅದಾದ್ಮೇಲೆ ನಾನು ಮಾಡ್ಕೊಂಡಿರೋದು ಇನ್ನೊಂದು ಮಿಸ್ಟೇಕ್ ಏನಂದ್ರೆ, ಅದೇ ಚಾನಲಲ್ಲಿ ನನ್ಗೆ ಗೊತ್ತಿಲ್ಲ ಇದನ್ನ ಮಾಡ್ಕೋಬಾರ್ದು ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಆ ಟೈಮಲ್ಲಿ ನಾನೇನು ಮಾಡಿದೆ, ಅಲ್ಲಿ ಬೂಸ್ಟ್ ಅಂತ ಇತ್ತು. ಸೊ ಬೂಸ್ಟ್ ಮಾಡ್ಕೊಳ್ಳೋಣ ನನ್ನ ಚಾನಲ್ಲು ಅಂದ್ಕೊಂಡು ಪೇಯ್ಡ್ ಬೂಸ್ಟ್ ಥರ ಮಾಡ್ಕೊಳಕ್ ಹೋದೆ. ಆ ಥರ ಮಾಡ್ಕೊಂಡ್ರೆ ಅಕೌಂಟ್ ಫ್ರೀಸ್ ಆಗುತ್ತೆ. ನನಗೆ ಈ ಐಡಿಯಾನೇ ಅವಾಗ ಗೊತ್ತಿರಲಿಲ್ಲ. ಸೊ ಈ ಥರ ಮಾಡ್ಕೊಂಡ್ರೆ ನಾನೇನು ಅನ್ಕೊಂಡೆ, ಅದು ಯೂಟ್ಯೂಬ್ ಕಡೆಯಿಂದಾನೇ ಕೊಡ್ತಾ ಇದ್ದಾರೆ. ಯೂಟ್ಯೂಬ್ ಕಡೆಯಿಂದ ನಾವು ಕೊಟ್ಟಾಗ, ಸೊ ನಾವು ಪೇ ಮಾಡಿದಾಗ ನಮಗೆ ಬೂಸ್ಟ್ ಆಗುತ್ತೆ. ಇನ್ನು ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಹಿಂಗೆ ನೋಡ್ಕೊಂಡು ಹೋಗ್ತಾರೆ ಚಾನಲ್ಸ್ನ ಅಂತ ಅಂದ್ಬಿಟ್ಟು. ಆದರೆ ಅದು ಆ ರೀತಿ ಆಗೋದೇ ಇಲ್ಲ. ನಾವು ಒಂದು ವಿಡಿಯೋ ಮಾತ್ರ ಅದು ಕೇಳ್ತಾರೆ. ಯಾವ ವಿಡಿಯೋ ಕೊಟ್ಟಿರ್ತೀವಿ ಆ ವಿಡಿಯೋ ಮಾತ್ರ ಅದು ಬೂಸ್ಟ್ ಆಗುತ್ತೆ. ಇನ್ನು ಮಿಕ್ಕಿದೆಲ್ಲ ಫ್ರೀಸ್ ಆಗಿರುತ್ತೆ ನಮ್ಮ ವಿಡಿಯೋಸ್ನ. ನಾವು ಮತ್ತೆ ಇದು ಮಾಡ್ಕೋಬೇಕಂದ್ರೆ, ಮತ್ತೆ ಬೂಸ್ಟ್ ಮಾಡ್ಕೋಬೇಕಂದ್ರೆ ನಾವು ಮತ್ತೆ ಪೇ ಮಾಡೇ ನಾವು ಮಾಡ್ಕೋಬೇಕು. ನಮ್ಮ ಚಾನಲ್ ನಾವೇ ಅವ್ರಿಗೆ ಕೊಟ್ಟು ಹಾಳು ಮಾಡ್ಕೊಂಡಂಗೆ. ಸೊ ಇದನ್ನು ಕೂಡ ಯಾವುದೇ ಕಾರಣಕ್ಕೂ ಬೂಸ್ಟ್ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ಹೋಗ್ಬೇಡಿ. ನಾನೇ ಗೊತ್ತಿಲ್ಲದೆ ಮಾಡ್ಕೊಂಡಿದ್ದೆ ಒಂದು ಟೈಮಲ್ಲಿ. ಸೊ ಇದೆಲ್ಲ ಪಾಠ ಕಲಿತು ಸ್ಟಾಪ್ ಮಾಡಿ, ಸೊ ಇನ್ನೊಂದು ಚಾನೆಲ್ ಓಪನ್ ಮಾಡೋಣ ಅಂತ ಮಾಡಿದ್ದೆ ಈ ಚಾನಲ್ಲು. ಈ ಚಾನಲಲ್ಲಿ ನನಗೆ ಒಳ್ಳೆ ಸಕ್ಸಸ್ ಬಂತು ಸ್ಟಾರ್ಟಿಂಗು. ನಾನು ಸ್ಟಾರ್ಟಿಂಗ್ ಹಾಕಿದ್ದು ಈ ವಿಡಿಯೋಸಲ್ಲಿ ಬಂದು ಟೈಲರಿಂಗ್ ವಿಡಿಯೋಸ್ಗಳನ್ನ ಹಾಕ್ತಾ ಇದ್ದೆ. ಟೈಲರಿಂಗ್ ವಿಡಿಯೋಸ್ ಹಾಕಿದಾಗ ನಿಜವಾಗ್ಲೂ ಇಷ್ಟೊಂದು ಜನ ನನ್ನನ್ನು ನಾನು ಟೀಚ್ ಮಾಡಿರೋ ಇಷ್ಟೊಂದು ಜನಕ್ಕೆ ಇಷ್ಟ ಆಗುತ್ತಾ ಅಂತ ನನಗೆ ಐಡಿಯಾನೂ ಇರಲಿಲ್ಲ. ಅಷ್ಟು ಜನ ಕಮೆಂಟ್ಸು, ಅಷ್ಟು ಜನ ವ್ಯೂವ್ಸು. ನಂಗೆ ತುಂಬ ಖುಷಿ ಆಯಿತು. ಹೀಗೆ ಟೈಲರಿಂಗ್ ಬಗ್ಗೆನೇ ಅಪ್ಲೋಡ್ ಮಾಡಬೇಕಾದ್ರೆ ನನಗೆ ವ್ಯೂಸ್ ಎಲ್ಲ ಚೆನ್ನಾಗೇ ಬರ್ತಿತ್ತು. ಅದಾದಮೇಲೆ ನನ್ನ ಹೆಲ್ತ್ ಇಶ್ಯೂ ಬಂತು ಅಂತ ಅಂದ್ಬಿಟ್ಟು ನಾನು ಏನು ಮಾಡಿದೆ, ಟೈಲರಿಂಗ್ದು ಸ್ವಲ್ಪ ಸ್ಟಾಪ್ ಮಾಡಿ ವ್ಲಾಗ್ಸ್ಗಳನ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ವ್ಲಾಗ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ವ್ಯೂಸ್ ಹೇಗಿತ್ತು ಅದು ಹೀಗೆ ಡೌನ್ ಆಯಿತು. ಅದರಿಂದ ನನ್ನ ಚಾನೆಲ್ಗೆ ವ್ಯೂಸ್ ಆಗಲಿ ಸಬ್ಸ್ಕ್ರೈಬರ್ ಆಗಲಿ ಎಲ್ಲನೂ ಕಮ್ಮಿ ಆಯಿತು. ಈ ಚಾನಲಲ್ಲಿ ನಾನು ಯಾವುದೇ ರೀತಿ ಎಕ್ಸ್ಟ್ರಾ ಮ್ಯೂಸಿಕ್ ಆಗಲಿ ಕಾಪಿರೈಟ್ ಕಂಟೆಂಟ್ಸ್ ಆಗಲಿ ಯಾವುದೇ ರೀತಿ ನಾನು ಅಪ್ಲೋಡ್ ಮಾಡಿಲ್ಲ. ಎಲ್ಲ ನನ್ನ ಓನ್ ವಿಡಿಯೋಸ್ ವ್ಯೂಸ್ ಬರ್ತಿಲ್ಲ ನಾನು ಎಷ್ಟೇ ವ್ಲಾಗ್ಸ್ ಹಾಕಿದ್ರು. ಯಾಕೆ ಅಂದರೆ ಆ ಮಿಸ್ಟೇಕು ನಂಗೆ ಗೊತ್ತಿದ್ದು ನಾನು ಅದೇ ಮಿಸ್ಟೇಕ್ನ ನಾನು ಮಾಡ್ತಾ ಇದ್ದೀನಿ. ಏನಂತ ಅಂದರೆ, ಈಗ ವಿಡಿಯೋಸ್ ಈಗ ಒಂದು 2 ಡೇಸ್ ಹಾಕ್ತೀನಿ ಅಂತಂದರೆ ಇನ್ನೊಂದು ಮಂತ್ ಹಾಕೇ ಇರಲ್ಲ, ಇಲ್ಲ 1 ವೀಕ್ ಹಾಕೇ ಇರಲ್ಲ, ಇನ್ಯಾವಾಗಲೂ ಬಿಟ್ಟು ಹಾಕ್ತಾ ಇದೆ. ಸೊ ವ್ಲಾಗ್ಗಳು ಮಾಡೋಕ್ಕಾಗಿರಲಿಲ್ಲ. ಯಾಕಂದರೆ ನನ್ನ ಪರಿಸ್ಥಿತಿ ಕೂಡ ಹಾಗೆ ಇತ್ತು ಒಂದು ಟೈಮಲ್ಲಿ. ಸೊ ಇವಾಗ ನಾನು ಮತ್ತೆ ವ್ಲಾಗ್ಸ್ಗಳನ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆದರೆ ನನ್ನ ವಿಡಿಯೋಸ್ಗೆ ಬರ್ತಾ ಇರೋ ವ್ಯೂಸ್ ಎಷ್ಟು ಅಂತ ಅಂದರೆ 10, 12, 30 ಈ ರೀತಿ ನನ್ನ ವಿಡಿಯೋಸ್ಗೆ ವ್ಯೂಸ್ ಬರ್ತಾ ಇದೆ. ಇದನ್ನ ನಾನು ಬೂಸ್ಟ್ ಮಾಡ್ಕೋಬೇಕಂತ ಅಂದರೆ ಯಾವ ರೀತಿ ಮಾಡ್ಕೋಬೋದು ಅಂದರೆ, ನಾವು ಕಂಟಿನ್ಯೂಸ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾನೆ ಇರಬೇಕು. ಆಲ್ಮೋಸ್ಟ್ 1 ಮಂತ್ 2 ಮಂತ್ಸ್ ಗಂಟ ಕಂಟಿನ್ಯೂಸ್ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ಅವರೇ ನಮ್ಮ ವಿಡಿಯೋಸ್ಗಳನ್ನ ಬೂಸ್ಟ್ ಮಾಡ್ತಾರೆ. ಅಂದರೆ ಬ್ರೌಸ್ ಫೀಚರ್ಗೆ ಕಳಿಸ್ತಾರೆ. ಆವಾಗ ಎಷ್ಟೊಂದು ಜನಕ್ಕೆ ನಮ್ಮ ವಿಡಿಯೋ ಸಿಗುತ್ತೆ, ನಮ್ಮ ವಿಡಿಯೋಸ್ ಕೂಡ ಅವರು ನೋಡ್ತಾರೆ. ಹಾಗೆ ನಮ್ಮ ಚಾನಲ್ನ ಬೂಸ್ಟ್ ಮಾಡ್ಕೊಳ್ಳೋಕ್ಕೆ 2ನೇ ಪಾಯಿಂಟ್ ಬಂದು ತಮ್ಬ್ಲೈನ್ ನಾವು ಎಷ್ಟು ಚೆನ್ನಾಗಿ ಹಾಕ್ತೀವಿ, ಎಷ್ಟು ಕರೆಕ್ಟಾಗಿ ಹಾಕ್ತೀವಿ, ಜನಕ್ಕೆ ಹೇಗೆ ಅಟ್ರಾಕ್ಟ್ ಮಾಡಂಗೆ ಹಾಕ್ತೀವಿ ಅನ್ನೋದೇ ಮೇನ್ ಇಂಪಾರ್ಟೆಂಟು. ಅದನ್ನು ನೀಟಾಗಿ ಎಡಿಟ್ ಮಾಡ್ಕೋಬೇಕು. ಯೂಟ್ಯೂಬ್ನ ಬೂಸ್ಟ್ ಮಾಡ್ಕೊಳ್ಳೋ 3ನೇ ಪಾಯಿಂಟ್ ಏನಂತಂದರೆ, ನಾವು ಹಾಕೋ ಕಂಟೆಂಟ್, ಯಾವ ಕಂಟೆಂಟ್ನ ನಾವು ಸ್ಟಾರ್ಟ್ ಮಾಡಿರ್ತೀವಿ ಅದೇ ಬೇಸಸ್ ಮೇಲೆ ನಾವು ವಿಡಿಯೋಸ್ನ ಮಾಡಬೇಕು. ನಾವು ಚೇಂಜ್ ಮಾಡ್ತಾ ವಿಡಿಯೋಸ್ ಹಾಕ್ಕೊಂಡು ಹೋದ್ರೆ ಅದೇನಾಗುತ್ತೆ, ಯಾವ ಕ್ಯಾಟಗರಿಗೆ ಅಂತ ಹಾಕ್ತಾರವರು, ಸೊ ನಾವು ಒಂದೇ ಕ್ಯಾಟಗರಿಲಿ ಹಾಕೊಂಡು ಹೋಗ್ಬೇಕು. ಈಗ ನಂದೇ ನೋಡಿ, ಟೈಲರಿಂಗ್ ಬಗ್ಗೆ ಹಾಕಬೇಕಾದ್ರೆ ಒಂದು ಒಳ್ಳೆ ವ್ಯೂಸ್ ಬರ್ತಿದ್ದು, ಸಡನ್ ಆಗಿ ವ್ಲಾಗ್ಸ್ ಹಾಕಕ್ಕೆ ಸ್ಟಾರ್ಟ್ ಆದಮೇಲೆ ವ್ಯೂಸ್ ಫುಲ್ ಡೌನ್ ಆಯಿತು. ಈ ಮಿಸ್ಟೇಕ್ನ ನೀವು ಮಾಡ್ಕೊಬೇಡಿ.
ಆದಷ್ಟು ಓನ್ ಕಂಟೆಂಟ್‌ಗಳನ್ನ ಹುಡುಕಿ, ಓನ್ ಆಗಿ ವಿಡಿಯೋಸ್‌ಗಳನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಬೇಸಿಕ್ ಪಾಯಿಂಟ್ ಆಗಿರತ್ತೆ ನಾವು ಯೂಟ್ಯೂಬನ್ನ ಸ್ಟಾರ್ಟ್ ಮಾಡೋದಕ್ಕೆ. ಸೊ ಈ ಪಾಯಿಂಟ್‌ಗಳನ್ನ ನೀವು ತಲೆಲಿಟ್ಕೊಂಡೇ ನೀವು ಸ್ಟಾರ್ಟ್ ಮಾಡ್ಬೇಕು. ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ. ಇಲ್ಲ ಅಂತ ಅಂದ್ರೆ ನಿಮ್ಮ ಯೂಟ್ಯೂಬ್‌ನೇ ಡಿಲೀಟ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಸೊ ನೋಡ್ಕೊಂಡು ಮಾಡ್ಕೊಂಡು ವಿಡಿಯೋಸ್‌ಗಳನ್ನ ಮಾಡಿ, ಹಾಗೆ ಥಂಬ್‌ನೇಲ್ ಹಾಕಿ ಒಂದು ಕಂಟೆಂಟ್ ಮಾಡ್ಬೇಕಾದ್ರೆ ಅದ್ರಲ್ಲಿ ಯಾವ ತರ ಪದ ಬಳಕೆ ಎಲ್ಲ ಮಾಡ್ಬೇಕು ಅನ್ನೋದನ್ನೆಲ್ಲ ನೋಡ್ಕೊಂಡ್ ಮಾಡಿ, ಯಾವ ತರ ಕಂಟೆಂಟ್ ಮಾಡ್ಬೇಕು ಅನ್ನೋದನ್ನ ಅಂದ್ರೆ ಈಗಿನ ಟ್ರೆಂಡ್ ಯಾವ್ದು ಚೆನ್ನಾಗ್ ಓಡ್ತಾ ಇದೆ, ಯಾವ ಕಂಟೆಂಟ್ ಚೆನ್ನಾಗ್ ಓಡ್ತಾ ಇದೆ ಅನ್ನೋದನ್ನ ಸರ್ಚ್ ಮಾಡಿ ಅದ್ರ ಬಗ್ಗೆ ವಿಡಿಯೋಸ್‌ಗಳನ್ನ ಮಾಡಿ ಅಂತ ಹೇಳ್ತೀನಿ. ಸೊ ಇದಾಗಿತ್ತು ನಾನ್ ಮಾಡಿರೋಂಥ ಮಿಸ್ಟೇಕ್ಸ್‌ಗಳನ್ನ ನೀವು ಮಾಡಬೇಡಿ ಅಂತ ಅಂದ್ಬಿಟ್ಟು ನಾನು ಒಂದು ವ್ಲಾಗ್ ಮೂಲಕ ನಾನು ನಿಮ್ಗೆ ತಿಳಿಸ್ದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ಯಾವ್ಯಾವೆಲ್ಲ ಗ್ಯಾಜೆಟ್ಸ್‌ಗಳೆಲ್ಲ ಬೇಕಾಗುತ್ತೆ, ಒಂದು ಮೈಕ್ ಆಗ್ಲಿ, ನಾನು ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ ಎಲ್ಲಾನು ನಾನು ಇನ್ನೊಂದು ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಯಾವ ತರ ಎಡಿಟ್ ಮಾಡೋದು ಯೂಟ್ಯೂಬ್‌ನ ಅಂತ ಅನ್ಕೊಂಡಿಲ್ಲ. ಸೊ ಈ ವಿಡಿಯೋ ಇದಾಗಿತ್ತು. ನಿಮ್ಗೆಲ್ಲ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದೀನಿ. ಹಾಗೆ ನನ್ನ ಈ ಪುಟ್ಟ ಯೂಟ್ಯೂಬ್ ಜರ್ನಿನ ದೊಡ್ಡ ಯೂಟ್ಯೂಬ್ ಜರ್ನಿ ಮಾಡೋ ಜವಾಬ್ದಾರಿ ನಿಮ್ದು ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ.